ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ವಿತ್ ಚೀಸ್ ಸ್ಲೈಸ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಲಂಚ್ ಬಾಕ್ಸ್ಗೆ ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತೆ ಈವ್ನಿಂಗ್ ಸ್ನಾಕ್ಸ್ಗೆ 3 ಟೈಮ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಇದು ತುಂಬಾ ಟೇಸ್ಟಿ ಆಗಿರೋಂಥ ರೆಸಿಪಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪನ್ನೀರ್ ಅಂದ್ರೆ ಇಷ್ಟ ಇರೋರ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇದನ್ನ ಮನೆಯಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಹಾಕಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ. 5 ಆನಿಯನ್ ಈ ತರ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ. 2 ಕ್ಯಾಪ್ಸಿಕಮ್ ಇದು ಕೂಡ ಸಣ್ಣಕ್ಕೆ ಹೆಚ್ಕೊಳ್ಳಿ. ಟೊಮ್ಯಾಟೊ ಒಂದು 4ರಿಂದ 5 ಮತ್ತೆ ಪನ್ನೀರ್ 400 ಗ್ರಾಮ್ಸ್ ತಗೊಂಡಿದ್ದೀನಿ. ಪನ್ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಕ್ಯಾರೆಟ್ ಒಂದ್ 4 ಇದನ್ನ ತುರಿದಿಟ್ಕೊಳ್ಳಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬಟರ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 2 ಸ್ಪೂನ್ ಬಟರ್ ಹಾಕೋತಾ ಇದ್ದೀನಿ. ಬಟರ್ ಎಲ್ಲ ಸ್ವಲ್ಪ ಕರಗದ್ಮೇಲೆ ಅದಕ್ಕೆ ಏನೇನ್ ಮಸಾಲ ಬೇಕು ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆನ ಜೊತೆಗೆ ಹಾಕೊಳ್ಳಿ. 1 ಸ್ಪೂನ್ ಅರಿಶಿನ, ಮತ್ತೆ 1 ಸ್ಪೂನ್ ಗರಂ ಮಸಾಲಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಇಲ್ಲ 2 ಸ್ಪೂನ್, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ನಾನು 2 ಸ್ಪೂನ್ಸ್ ಹಾಕಿದೀನಿ. ಈ ಎಲ್ಲಾ ಮಸಾಲ ಜೊತೆಗೇನೆ ಉಪ್ಪು ಕೂಡ ನೀವು ಆಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೀರ್ ಬಿಟ್ಕೊಂಡು ತರಕಾರಿ ಎಲ್ಲ ಹಾಕಿದ್ಮೇಲೆ ಬೇಗ ಬೇಯುತ್ತೆ. ಅದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಇವಾಗ. ಆಮೇಲೆ ಬೇಕು ಅಂದ್ರೆ ಮತ್ತೆ ಟೇಸ್ಟ್ ನೋಡಿ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಬಹುದು ನೀವು. ಇವಾಗ 1.5 ಸ್ಪೂನ್ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಆನಿಯನ್ ಸಣ್ಣ ಕಟ್ ಮಾಡಿರೋ ಆನಿಯನ್ ಅದಕ್ಕೆ ಹಾಕೊಳ್ಳಿ. ಆಮೇಲೆ ಟೊಮೆಟೊ ಎಲ್ಲಾನು ಏನೇನ್ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ, ಟೊಮೆಟೊ, ಕ್ಯಾಪ್ಸಿಕಮ್ ನೋಡಿ ತರ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಅದಾದ್ಮೇಲೆ ಕ್ಯಾರೆಟ್ ತುರಿದಿರೋದು ಅದನ್ನು ಕೂಡ ಹಾಕೊಳ್ಳಿ. ಹಾಕೊಂಡು ಕೊತ್ತಂಬರಿನೂ ಇವಾಗ್ಲೇ ಹಾಕೊಂಡ್ಬಿಡಿ. ಎಲ್ಲಾ ತರಕಾರಿನೂ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಏನ್ ಬೇಯೋ ಹಾಗಿಲ್ಲ, ಸ್ವಲ್ಪ ಹಾಫ್ ಬಾಯ್ಲ್ ಆದ್ರೆ ಸಾಕಿದು. ಪನ್ನೀರ್ ಲಾಸ್ಟ್ ಅಲ್ಲಿ ಹಾಫ್ ಬಾಯ್ಲ್ ಆದ್ಮೇಲೆ ಪನ್ನೀರ್ ಲಾಸ್ಟ್ ಅಲ್ಲಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಸ್ವಲ್ಪ ಬೇಯೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಪನ್ನೀರ್ ಬೇಗ ಬೆಂದೋಗುತ್ತೆ, ಸ್ವಲ್ಪ ಫ್ರೈ ಮಾಡಿದ್ರೂ ಸಾಕು. ಆಮೇಲೆ ಮತ್ತೆ ಟೋಸ್ಟ್ ಒಳಗಡೆ ಬ್ರೆಡ್ ಒಳಗಡೆನೂ ಇಟ್ಟು ನಾವು ಟೋಸ್ಟ್ ಮಾಡ್ತೀವಲ್ಲ ಅವಾಗ್ಲೂ ಸ್ವಲ್ಪ ಬೇಯುತ್ತೆ. ತರಕಾರಿ ಮತ್ತೆ ಪನ್ನೀರ್ ಎಲ್ಲನೂ ಅವಾಗ ಕೂಡ ಬೇಯುತ್ತೆ. ಇವಾಗ ಬ್ರೆಡ್ ಮೇಲೆ ಬಟರ್, ನಾನು ಗಾರ್ಲಿಕ್ ಬಟರ್ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಅದಕ್ಕೆ ಹಾಕಿಲ್ಲ. ಇದ್ರಲ್ಲಿ ಗಾರ್ಲಿಕ್ ಬಟರ್ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಗಾರ್ಲಿಕ್ ಬಟರ್ ಅಪ್ಲೈ ಮಾಡ್ಕೊಂಡಿರೋ ಪಲ್ಯನ ಅದಕ್ಕೊಳಗಡೆ ಇಟ್ಕೊಳ್ಳಿ. ಈ ತರ ಮಾಡ್ಕೊಂಡ್ರೆ ಪನ್ನೀರು ಜಾಸ್ತಿ ಹಾಕ್ಬೋದು ಮಕ್ಕಳಿಗೆ. ಮಕ್ಕಳಿಗೆ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ ಇರುತ್ತಲ್ಲ. ನೋಡಿ ಈ ತರ ಹಾಕೊಂಡು ಎಲ್ಲಾನ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾನು ಕ್ಲೀನ್ ಆಗಿ. ಇವಾಗೆಲ್ಲ ಈ ತರ ಹಾಕಿದೀನಿ ನೋಡಿ. ಪನ್ನೀರ್ ಎಷ್ಟು ಜಾಸ್ತಿ ಇದೆ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಇದನ್ನ ತಿಂತಾರೆ. ಹಾಗೆ ಇದ್ರ ಮೇಲೆ ಚೀಸ್ ಸ್ಲೈಸ್ ಕೂಡ ಒಂದು ಚೀಸ್ ಸ್ಲೈಸ್ ಇಟ್ಬಿಟ್ಟು ಇನ್ನೊಂದು ಬ್ರೆಡ್ ಇಟ್ಟು ಪುನಃ ಮೇಲ್ಗಡೆ ಅದ್ರ ಮೇಲೆ ಬಟರ್ ಅಪ್ಲೈ ಮಾಡ್ಕೊಡಿ, ಗಾರ್ಲಿಕ್ ಬಟರ್ ಈ ಬ್ರೆಡ್ ಮೇಲೆ. ಯಾಕೆಂದ್ರೆ ಇದನ್ನ ಫ್ರೈ ಮಾಡ್ಬೇಕಲ್ಲ ನಾವು, ಅದಕ್ಕೆ ಮೇಲ್ಗಡೆ ಕೂಡ ಬಟರ್ ಅಪ್ಲೈ ಮಾಡ್ಕೊತಾ ಇದೀನಿ. ಗಾರ್ಲಿಕ್ ಬಟರ್ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಬಟರ್ಗಿನ್ನ. ಅದಕ್ಕೆ ಎರಡಕ್ಕೂ ನಾನು ಗಾರ್ಲಿಕ್ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ನಾನು ತವಾ ಫ್ರೈ ಮಾಡ್ತಾ ಇದ್ದೀನಿ. ತವಾ ಮೇಲೂ ಬಟರ್ ಹಾಕೊಳ್ಳಿ, ಗಾರ್ಲಿಕ್ ಬಟರ್. ಯಾಕೆಂದ್ರೆ ಕೆಳಗಡೆ ನಾನು ಬಟರ್ ಹಾಕಿಲ್ಲ, ಅದಕ್ಕೆ ತವಾ ಮೇಲೆನೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಎರಡನ್ನೂ ತವಾ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬ್ರೆಡ್ ನೀವು ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ನೋಡಿ ಈ ತರ ಇಷ್ಟು ಕಲರ್ ಬಂದ್ರೆ ಸಾಕು ಫ್ರೈ ಆಗಿ. ಇವಾಗ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟ್ ಹಾಕೊಂಡು ಬೇಕಂದ್ರೆ ನೀವು ಮಧ್ಯಕ್ಕೆ ಕಟ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ತಿನ್ನಕ್ಕೆ ಈಸಿ ಆಗಿರುತ್ತೆ ಇಟ್ಕೊಂಡು, ಯಾಕೆಂದ್ರೆ ಇದು ತುಂಬಾ ಬಿಸಿ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಮಧ್ಯಕ್ಕೆ ಕಟ್ ಮಾಡಿದ್ರೆ ಮಕ್ಕಳಿಗೆ ಇಟ್ಕೊಂಡು ತಿನ್ನಕ್ಕೆ ಸಲೀಸಾಗಿರುತ್ತೆ. ಇವಾಗ ವೆರಿ ಟೇಸ್ಟಿ ಪನ್ನೀರ್ ಚೀಸ್ ಸ್ಲೈಸ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನನ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಎಲ್ಲರೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.